ಈ ತಾಯಿ ಮನೆಗೆ ಬಂದಿದೆ ಆಯ್ತಾ, ಇಲ್ಲಿ ಬದನೆ ಉಂಟಾಯ್ತಾ, ಇದು ಕೊಯ್ದಿಲ್ಲ, ನೋಡಿಲ್ವ ಏನೋ ಗೊತ್ತಿಲ್ಲ. ಇದರಲ್ಲಿ ಸ್ವಲ್ಪ ಮುಳ್ಳಿರ್ತದೆ. ಸ್ವಲ್ಪ ದೊಡ್ಡ ಏಕ ಗೊತ್ತಿಲ್ಲ, ಸಣ್ಣದು ನೆಲಕ್ಕೆ ಮುಟ್ಟಿದೆ, ಮಣ್ಣಾಗಿದೆ. ನನ್ನ ಅಜ್ಜನ ಮನೆಯಿಂದ ತಕೊಂಡು ಬಂದನಂತೆ ಅಮ್ಮ. ಅಲ್ಲಿಗೇನೋ ಶಾರದಕ್ಕೆ ಏನೋ ಹೋಗಿರುವಾಗ ಅಲ್ಲಿ ಗಿಡ ಇತ್ತಂತೆ, ಅದನ್ನು ಅಲ್ಲಿಂದ ತಕೊಂಡು ಬಂದು ಅವರು ಮಾವ ಕೊಟ್ರಂತೆ ಕೊಂಡೋಗಂತ. ಹಾಗೆ ತಂದದಂತ ಹೇಳಿದ್ರಮ್ಮ. ಈ ವೀಳ್ಯದ ಬಳ್ಳಿ ಉಂಟಲ್ಲ, ನಮ್ಮಲ್ಲಿಂದ ತಂದದಾಯ್ತಾ, ಇಲ್ಲಿ ಸತ್ತು ಹೋಗಿತ್ತು. ಹಾಗೆ ತಮ್ಮ ಅಮ್ಮ ಎಲ್ಲ ಹೇಳಿದ್ರು ಮನೆಯಿಂದ ತಂದು ಕೊಡು ಅಂತ. ಹಾಗೆ ತಂದು ಇಲ್ಲಿ ನೆಟ್ಟದ್ದು. ಇವಾಗ ಚೆನ್ನಾಗಿ ಬಂದಿದೆ. ಶುರುವಲ್ಲಿ ಸ್ವಲ್ಪ ನಿಧಾನದಲ್ಲಿತ್ತು, ಇವಾಗ ಮಳೆ ಬಂದ ಮೇಲೆ ಸ್ವಲ್ಪ ಚೆಂದ ಆಗಿದೆ. ಹಾಗೆ ಇಷ್ಟು ಸಿಕ್ಕಿತ್ತು ನೋಡಿ. ಇಲ್ಲಿ ಇವರಿಗೆ ಒಮ್ಮೆಗೆ ಸಾಂಬಾರು ಆಮೇಲೆ ಏನಾದರೂ ಮಾಡ್ಬೋದು, ಅದಕ್ಕೆ ಕೊಯ್ದದ್ದು ನಾನು. ಇನ್ನು ಎರಡಿರುವುದು, ಸುಮ್ಮನೆ ಅದು ಬಿಡುದು ಯಾಕೆ ಅಂತಂದ್ರೆ ಅನ್ಸ ಕೊಯ್ಲಿಕ್ಕೆ ಅಂತ 2 ಅಲ್ಲ 3 ಇದೆ. ಅದು ಎಲೆಯಲ್ಲಿ ಕಾಣೋದಿಲ್ಲ ಆಯ್ತಾ, ಮುಳ್ಳಿದೆ ಸ್ವಲ್ಪ ಇದರಲ್ಲಿ, ಬಳ್ಳಿಯ ಗಿಡದಲ್ಲಿ 3 ವಾಪಸ್ ಕೊಯ್ದೆ ನೋಡಿ. ಅಮ್ಮನಿಗೆ ಎಷ್ಟೇ ಕೂಡದಿದ್ರು ಹೂವಿನ ಗಿಡ ಮೊದಲಿಂದಲೇ ತುಂಬ ಇಷ್ಟ. ಅವರು ಹೀಗೆ ಮಣ್ಣಲ್ಲಿ ಕೂಡದಿದ್ರು ಕವರಲ್ಲಿ ಮಣ್ಣು ಹಾಕಿ ಎಲ್ಲ ಮಾಡ್ತಾರೆ. ಇವಾಗ ಇಲ್ಲಿ ಕೆಲಸಕ್ಕೆ ಬಂದವ್ರ ಹತ್ರ ಮಣ್ಣು ತರಿಸಲಿಕ್ಕೆ ಹೇಳಿ ಎಲ್ಲ ಹಾಕಿ ಇಟ್ಟು, ಇದು ನನಗೆ ಕೊಂಡೋಗ್ಲಿಕ್ಕೆ ಅಂತ ಅವರು ಮಾಡಿಟ್ಟ ಗಿಡ. ಇದು ಪೇರಳೆ ಗಿಡ ಸಹ ನಮ್ಮಲ್ಲಿ ಇಲ್ಲ ಅಂತ ಒಂದು ಕವರಲ್ಲಿ ಹಾಕಿಟ್ಟಿದ್ದಾರೆ. ಇದಲ್ಲ, ಇದೆಲ್ಲ ಈ ದಾಸವಾಳ ಎಲ್ಲ ಮನೆಗೆ ಕೊಂಡೋಗ್ಲಿಕ್ಕೆ ಅಂತ ಇಲ್ಲಿ ಹಾಕಿ ಇಟ್ಟದಾಯ್ತಾ. ಇದೆಲ್ಲ ಅಲ್ಲ, ಇದು ನಮ್ಮಲ್ಲಿಂದಲೇ ತಂದದ್ದು ಶಮಿ ಗಿಡ. ಇದು ದಾಸವಾಳ ಗಿಡ, ಇದೆಲ್ಲ ನಮಗಿರುದು. ಹಾಗೆ ಇಷ್ಟೆಲ್ಲ ಅಮ್ಮ ಮಾಡಿ, ಇದು ನನಗೆ ಕೊಂಡೋಗ್ಲಿಕ್ಕೆ ಇರುದು ಮನೆಗೆ. ಇದು ಮನೆಯಿಂದ ತಂದದ್ದು ಇಲ್ಲಿಗೆ, ಕಲ್ಲು ಬಾಳೆ. ಯಾವ್ದೆಲ್ಲ ಸಸಿ ಈಗ ತೆಕ್ಕೊಂಡೋಪಲೆ? ಸಸಿ ಯಾವ್ದೆಲ್ಲ ತೆಕ್ಕೊಂಡೋಪಲೆ? ದಾಸವಾಳ ಇದ್ದದ ಅಲ್ಲಿ, ಇದು ಗುಲಾಬಿ ಒಂದು. ಅದ್ಯಾವ ಸಸಿ? ಅದ್ಯಾವ ಸಸಿ? ಇದು ಇನ್ನೊಂದು ಆಚೆ ಮನೆಯಲ್ಲಿ ಗುಲಾಬಿ, ಕೆಂಪು ಗುಲಾಬಿ. ಕೆಂಪು ಗುಲಾಬಿ ಯಾವ್ದದು? ಇದು ಬಟ್ಲು ಗುಲಾಬಿ, ಹೂಗದಲ್ಲಿ ಹೂಗಾಕೊಂಡಿತ್ತು. ಚಿಕ್ಕಣಿ ಚಿಕ್ಕಣಿ ಗುಲಾಬಿ. ತೆಗೋದಂಗೆ ಗಿಡ ಇಂದಲ್ಲ. ಜಾಜಿ ಮಲ್ಲಿಗೆ ಇದ್ದ? ಜಾಜಿ ಮಲ್ಲಿಗೆ ಇದರಲ್ಲಿ 2 ಇದಲ್ಲ, ಒಂದಿದು ಒಂದು ಬಡ್ಡ ಬಿದ್ದು, ಒಂದಿದು ಇಲ್ಲಿ ಕಳ ಬಿದ್ದುಕೊಂಡಿದ್ದು. ಇದು ನೆರುಗಲ್ಲ. ನೆರುಗಲ್ಲವಾ? ಬಟ್ಲು ಗುಲಾಬಿ 2 ದಿವಸ ಇರ್ಲಿದ್ದಿದೆ ಆತ, ಬಟ್ಲು ಗುಲಾಬಿ ಅದು. ನಾವು ಕಾರಲ್ಲಿ ಇಟ್ಟ ಕತೆ ಗೊತ್ತುಂಟು. ಒಂದು ನಮ್ಮ ಹತ್ರ ಇತ್ತ ಡರ್ಪಲು ಎಂತ ನೀರು ಹೋಗುವಂಥದ್ದು, ಮತ್ತು ಅಲ್ಲಿಂದ ಒಂದು ಹಳತ್ತು ಇತ್ತಲ್ಲಿ, ಅದನ್ನು ತೆಕ್ಕೊಂಡು ಮಡಿಸಿ ಇಟ್ಟು ತಂದದ್ದು. ಅಂದರೆ ಇದು ಮಳೆಯಲ್ಲಿರುವ ಕಾರಣ ಅದರಲ್ಲಿ ನೀರಿದ್ದದೆಲ್ಲ ಕಾರಿನೊಳಗೆ ಬೀಳ್ತದಲ್ಲ. ಮತ್ತು ನನಗೆ ಇವರು ಈಗ ನಾನು ಇದು ಮಾತಾಡಿದರೆ ನೀರಾಗಿದೆ ಅಂತ ಇವರಿಗೆ ಭಯ ಆಗ್ಬೋದು ಕಾರ್ನೊಳಗೆ. ಹಾಗೆಲ್ಲ ಮಾಡಿ ತಂದ ಕಾರಣ ಕಾರ್ನೊಳಗೆ ಏನೂ ಆಗಿಲ್ಲ. ಹಾಗೆ ಇಷ್ಟು ಗಿಡಗಳನ್ನು ತಂದಿದ್ದೇವೆ ನೋಡಿ ನಿನ್ನೆ. ಅದು ಮಂದಾರ ಗಿಡ ಆಯಿತು, ಇದೊಂದು ಮಂದಾರ ಗಿಡ ಹಳದಿ ಕಲರ್ ಇದು. ಮತ್ತು ಇದೆಲ್ಲ ಇದು ಗುಲಾಬಿ, ಇದು ಎಂತ ನೆರುಗಳ ಸೊಪ್ಪು, ಇದು ದಾಸವಾಳ, ಇದು ಜಾಜಿ ಮಲ್ಲಿಗೆ. ವರ್ಷ ಇಡೀ ಆಗ್ತದೆ ಈ ಜಾಜಿ ಮಲ್ಲಿಗೆ, ಅದು 2 ಬುಡ ಇದೆ. ಮತ್ತು ಇದು ಪಚ್ಚೆ ಕದುರು ಅಂತ, ತುಂಬ ಪರಿಮಳ ಇದೆ ಆಯಿತಾ, ನೋಡಿದ್ದೆ. ಇದು ತುಂಬ ಪರಿಮಳ ಇದೆ, ದೇವರ ಪೂಜೆಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ ಕದುರನ್ನು. ಇದನ್ನು ಕೊಯ್ದು ನೋಡು, ನೀನು ನೋಡು ಮಾರೆ ಒಮ್ಮೆ, ಮುಚ್ಚಿ ನೋಡು, ಪರಿಮಳ ಇಲ್ಲೆಯಾ? ಹಾಗೆ ಇದು ದಾಸವಾಳ ನೋಡಿ, ಇದರಲ್ಲಿ ಮುಗ್ಗಾಗಿದೆ. ಇದೆಲ್ಲ ದಾಸವಾಳಗಳು. ಇದು ಮಲ್ಲಿಗೆ, ಇದು ಗುಲಾಬಿ. ಅವತ್ತು ನಮ್ಮಲ್ಲಿ ಇದ್ದ ಗುಲಾಬಿಯೇ ಸತ್ತೋಗಿದೆ ಇಲ್ಲಿ. ಹಾಗೆ ಅಮ್ಮ ಕೊಟ್ಟರಲ್ಲಿಂದ ನನಗೊಂದು ಗಿಡ. ಹಾಗೆ ಇದೆಲ್ಲ ದಾಸವಾಳ. ನಮ್ಮಲ್ಲಿಗೆ ಮದ್ದು ಬಿಡುವವರು ಬರ್ತಾ ಇದ್ದಾರೆ ಅಲ್ಲಿ, ಕಾರ್ನ ಸೌಂಡ್ ಕೇಳ್ಕೊಂಡು. ಪೇರಳೆ ಗಿಡ, ಜಾಜಿ ಮಲ್ಲಿಗೆ, ದಾಸವಾಳ, ಹಾಗೆ ಕೆಲವು ಒಂದು 2-3 ಗುಲಾಬಿ ಗಿಡ ಅಷ್ಟೇ. ಮತ್ತು ಕೇಪುಳ. ಇದು ಶತಮಂಗಳ ಅಡಿಕೆ ಗಿಡ ಆಯಿತಾ, ನಮ್ಮಲ್ಲಿ ಸತ್ತಲ್ಲಿಗೆ ನೆಡಲಿಕ್ಕೆ ಅಂತ ತರುವಾಗ ಅಲ್ಲಿಗೆ ತಂದದ್ದು. ನಾವು ಅಲ್ಲಿಂದ ಹಿಡ್ಕೊಂಡು ಬಂದದ್ದು. ಅಲ್ಲಿಗೆ ತರಲಿಕ್ಕೆ ಹೋಗುವಾಗ ಇಲ್ಲಿಗೆ ಇರುವುದನ್ನು ನಾನು ತರಲಿಕ್ಕೆ ಹೇಳಿದ್ದೆ, ಹಾಗೆ ಅಲ್ಲಿಂದ ತಂದದ್ದು. ನೋಡಿ, ಈಗ ಬೆಳಗ್ಗೆನೆ ತೋಟಕ್ಕೆ ಬರ್ತಾ ಇದ್ದೇವೆ ನಾನು ಮತ್ತೆ ಅಮ್ಮ. ಇವತ್ತೀಗ ಮದ್ದು ಬಿಡ್ಲಿಕ್ಕೆ ಬರ್ತಿದ್ದಾರೆ ತೋಟಕ್ಕೆ, ಅಡಿಕೆ ಮರಕ್ಕೆ. ಹಾಗೆ ಇಲ್ಲಿ ಬರ್ತಿರ್ಬೇಕಾದ್ರೆ ನೋಡಿ, ಇಲ್ಲಿ ಹಿಂದೆ ಏನುಂಟು ಅಂತ ನೋಡಿ. ಇಲ್ಲಿ ಕಾನಗಲ್ಲಟೆ ಆಗಿದೆ ಆಯಿತಾ.
ಕಾಣ್ತದೆ ವಿಡಿಯೋದಲ್ಲಿ. ಸ್ವಲ್ಪ ಇಲ್ಲಿ ಬ್ಲರ್ ಕಾಣ್ಬೋದು ನೋಡಿ, ಫುಲ್ ಈ ಥರ ಉಂಟು ನೋಡಿ. ಈಗ ತೋಟಕ್ಕೆ ರೀಚ್ ಆದ್ವಿ. ಮೊನ್ನೆ ಜೋರು ಮಳೆ ಬಂದ ಮೇಲೆ ಈಗ ನಾವು ಬರ್ತಿರೋದು. ಹೇಗಾಗಿದೆ ಅಂತ ಎಲ್ಲ ನೋಡಲಿಕ್ಕೆ. ಈಗ ಫಸ್ಟ್ ನಾವು ಬರ್ತಿರೋದು ಅದೇ ಮೈಲ್ತುತ್ತು ಬೋದಲ್ಲಿಗೆ ಹಾಕ್ಲಿಕ್ಕೆ. ಆದರೆ ವಿಷಯ ಎಂತ ಆಗಿದೆ ಗೊತ್ತುಂಟಾ, ಪಂಪು ಲೈನ್ ಇಲ್ಲ, ಕರೆಂಟ್. ಅದಲ್ಲಿ ಎಲ್ಲಿಯೋ ಒಂದು ಕಡೆ ನಾವು ದಾರಿಯಲ್ಲಿ ಬರುವಾಗಲೇ ನೋಡಿದ್ವಿ, ಮಡಲೆಲ್ಲ ಲೈನಿಗೆ ಬಿದ್ದುಂಟಲ್ಲ, ಲೈನ್ ಟಚ್ ಆಗಿಕೊಂಡಿತ್ತು, ಹಾಗೆ ಹೋದದಾಗಿರ್ಬೋದು. ಯಾರು ಹೇಳಲಿಲ್ಲ ಆಯ್ತು ಅಲ್ಲಿ. ಹಾಗಾಗಿ ಅಲ್ಲಿ ಪಕ್ಕದ ಮನೆಯವರು ಯಾರು ಹೇಳಲೇ ಇಲ್ಲ ಅನಿಸ್ತದೆ. ಈಗ ಬೆಳಗ್ಗೆ 7:30 ಆಯ್ತು ಅಷ್ಟೇ ಮೈಲ್ತುತ್ತು ಬೋದಲ್ಲಿಗೆ ಹಾಕ್ಲಿಕ್ಕೆ ಬಂದದ್ದು. ಬೇಗ ಹೋಗಿ ಮೈಲ್ತುತ್ತು ಬೋದಿಗೆ, ಇಲ್ಲಿ ಕೆರೆಯಿಂದಲೇ ಇವತ್ತೀಗ ಇನ್ನು ನೀರು ತೆಗಿಬೇಕಷ್ಟೇ. ಕೆರೆಯಲ್ಲಿ ಫುಲ್ ನೀರುಂಟು, ಅದರಿಂದಲೇ ನೀರು ತೆಗಿಬೇಕಷ್ಟೇ. ನೋಡಿ ಈ ಜಾಗದಲ್ಲಿ ಒಂದು ಮರ ಬಿದ್ದಿದೆ ನೋಡಿ, ಇಲ್ಲಿ ಒಂದು ಮರ ಬಿದ್ದಿದೆ ನೋಡಿ. ಆಚೆ ತಲೆಯಿಂದ ಅಲ್ಲಿಂದ ಬಿದ್ದ ಮರ ಇಲ್ಲಿ ತನಕ ಬಂದು ನೋಡಿ. ಈ ಮರ ಸತ್ತ ಮರ ಅಲ್ಲ ಬಿದ್ದದ್ದು ನೋಡಿ. ಇವು ಆ ಜಾಗದಲ್ಲಿ ಇನ್ನೊಂದು ಬಿದ್ದುಕೊಂಡುಂಟು ನೋಡಿ. ಈ ಥರ ಬುಡದಿಂದಲೇ ಪೊರ್ಪಿ ಬಿದ್ದಿದೆ ನೋಡಿ. ಇಲ್ಲಿಂದ ಆ ಕಡೆಗೆ ಅದೊಂದು ನೋಡಿ, ಆಗ ತೋರಿಸಿದ ಉದ್ದ ಮರ ಇಲ್ಲಿ ನೋಡಿ. ಇದು ನಮ್ಮ ಪಂಪಿಂದ ಬರುವ ಕೇಬಲ್, ಅದರ ಮೇಲೆ ಹೀಗೆ ಇಲ್ಲಿಂದ ಬಿದ್ದಿದೆ ನೋಡಿ. ಈ ಜಾಗದಿಂದ ಈಚೆಗೆ ಇಲ್ಲಿಂದ ಅಲ್ಲಿ ತನಕ ಬಿದ್ದಿದೆ ಹೋಗಿದೆ ನೋಡಿ. ಇದೊಂದು ಆ ಕಡೆ ಬೇಲಿ ಸೈಡಲ್ಲಿ ಇದ್ದಂಥ ಮರ ನೋಡಿ, ಅಲ್ಲಿಂದ ಹೀಗೆ ಬಂದು ಇಲ್ಲಿಗೆ ಬಿದ್ದಿದೆ ನೋಡಿ. ಹಾಗಾದ್ರೆ ಒಂದು 4 ಮರ ಬಿದ್ದಿದೆ, ಜೀವ ಇದ್ದ ಮರ. 1 2 3 ಆ ಸೈಡಲ್ಲಿ ಒಂದು 4, ಮತ್ತೆ ಅದೇ ಜೀವ ಇಲ್ಲ ಮೊದಲೇ ಸತ್ತೋದಂಥ ಮರಗಳು ಉಂಟು ನೋಡಿ ಇಲ್ಲಿ. ಅದು ಅಲ್ಲಿ ಒಂದೇನೋ ಬಿದ್ದಿದೆ, 1 2 ಏನೋ. ಜೀವ ಇದ್ದದ್ದು 4 ಬಿದ್ದಿದೆ. ಎಲ್ಲ ಒಂದೇ ಥರ ದೊಡ್ಡ ಆಗಿಲ್ಲ ಇದು. ನೋಡಿ ಇವತ್ತು ನಮ್ಮಲ್ಲಿಗೆ ಈಗ ಮದ್ದು ಬಿಡಲಿಕ್ಕೆ ಬಂದಿದ್ದಾರೆ ಕೃಷಿ ಪರಿವಾರ ಬಾಳಿಲದವರು. ನೋಡಿ ಇಲ್ಲಿ ಅವರ ಗಾಡಿ ನಿಂತುಕೊಂಡುಂಟು. ಇವತ್ತು ಮದ್ದು ಬಿಡಲಿಕ್ಕೆ ಸ್ವಲ್ಪ ಚೇಂಜಸ್ ಅವರು ಮಾಡಿದ್ದಾರೆ, ಏನಿಲ್ಲ. ನಮ್ಮ ಇದು ಅಂಗಳ ಇಲ್ಲಿದೆ ಅಲ್ವಾ, ಈ ಅಂಗಳದಲ್ಲೇ ಇವತ್ತು ಪಂಪ್ ಮಿಷಿನ್ ಇಟ್ಟು ಇಲ್ಲಿ ಪಂಪ್ ರನ್ ಮಾಡಿ ಇಲ್ಲಿ ಡ್ರಮ್ಮಲ್ಲಿ ಮದ್ದೆಲ್ಲ ಮಾಡಿದನು. ಇಲ್ಲಿಂದ ಒಂದು ಪೈಪ್ ಹೋಗ್ತದೆ, ಸಿಂಗಲ್ ಪೈಪ್ ನೋಡಿ. ಇಲ್ಲಿ ಪೈಪ್ ಹೋಗ್ತದೆ, ಈ ಪೈಪಲ್ಲಿ ತನಕ ಹೋಗಿ ಕೆಳಗೆ ನಮ್ಮ ಸಸಿ ತೋಟ ಉಂಟು, ಅಲ್ಲಿಂದ 4 ವಿಭಜನೆ ಆಗಿಕೊಂಡು 4 ಜನ ಇವತ್ತು ಮದ್ದು ಬಿಡಲಿಕ್ಕಿದ್ದಾರೆ. ಹಾಗೆ ಡ್ರಮ್ ಕೆಳಗೆ ತೋಟದಲ್ಲಿ ಉಂಟು, ಅದನ್ನು ತರಲಿಕ್ಕೆ ಅವ್ರು ಹೋಗಿದ್ದಾರೆ. ನಮ್ಗೆ ಅವ್ರು ಇವತ್ತು ಇಲ್ಲಿ ಮೇಲೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಾವು ಮೈಲ್ತುತ್ತು ಕೊಟ್ಟು ಕೆಳಗೆ ತೋಟದಲ್ಲೇ ಮಾಡಿಟ್ಟಿದ್ವಿ. ಅದನ್ನು ಅವರಿಗೆ ತಂದು ಇಲ್ಲಿ ಇಟ್ಟರು. ಹಾಗೆ ಇನ್ನೀಗ ಮದ್ದು ಬಿಡುವ ಕೆಲಸ. ಅವರ ಗಾಡಿ ಇಲ್ಲಿ ಉಂಟು ನೋಡಿ, ಕೃಷಿ ಪರಿವಾರ ಸಂಸ್ಥೆ ಬಾಳಿಲ ಅಂತ. ಅಂದರೆ ಮೊನ್ನೆ ಬಿಸಿಲ ಇತ್ತಲ್ಲ, ಬೇರೆ ಕಡೆ ಬಿಟ್ಟು ಇಲ್ಲಿಗೆ ಬನ್ನಿ ಅಂತ ಹೇಳಿದ್ವಿ. ವಾಪಸ್ ಇಲ್ಲಾದ್ರೂ ಮಳೆ ಜೋರಾದ್ರೆ ಬಿಡ್ಲಿಕ್ಕೆ ಆಗುದಿಲ್ಲಲ್ಲ. ಈ ಸಲ ಮಳೆ ಕಡಿಮೆ ಅಲ್ವಾ, ಅದ ಕಾರಣ ಎಂತ ಆಗಲಿಲ್ಲ. ಓ ಇದು ನಮ್ಮದಲ್ಲ ಆಯ್ತಾ, ಇದು ಬೇರೆ ಆ ಕಡೆ ಅವರದ್ದು ನೋಡಿ, ಅಲ್ಲಿ ಉಂಟು ಫುಲ್. ಇಲ್ಲಿಂದ ಅಲ್ಲಿ ತನಕ ಉಂಟು ನೋಡಿ, ಅಲ್ಲಿ ತನಕ. ನಾನು ನಮ್ಮದು ಅಂತ ಅಂದ್ಕೊಂಡಿದ್ದೆ, ಇದು ನಮ್ಮದಲ್ಲ ಅವರದ್ದು. ಕೊಕ್ಕೋ ಇದ್ದ ಅಲ್ಲ ಇಲ್ಲಿ, ಕೊಕ್ಕ ಇದ್ದ ಅದೆಂತ? ಹಾ 4 ಹಣ್ಣಿದ್ದು ಸಣ್ಣ ಸಣ್ಣದು. ಇಲ್ಲಿ ಕೊಕ್ಕ ಸಹ ಉಂಟು ಹಣ್ಣಾಗಿಕೊಂಡು. ಸ್ವಲ್ಪ ಮುಗಿಲಾಕಿದೆ, ಈಗ ಬಿಸಿಲಿತ್ತು, ಈಗ ವಾಪಸ್ ಸ್ವಲ್ಪ ಬಿಸಿಲಾಕಿದೆ ಅಲ್ಲ, ಮುಗಿಲಾಕಿದೆ. ಇದು ಅಡಿಕೆ.
ಮಳೆ ಬರುವಾಗ ಉಂಟಾಯ್ತು. ಇಷ್ಟೊತ್ತಂತ ಮೋಡ ಇರಲಿಲ್ಲ, ಈಗ ಮುಗಿಲಾಕಿದೆ ನೋಡಿ. ಅಮ್ಮ ನಾನು ಇಲ್ಲಿದ್ದೇವೆ, ಮುಗಿಲಾಕಿಕೊಂಡುಂಟು. ಇವು ನೋಡಿ ಕಣಿ ಆ ಕಡೆ ಹೇಗಿದೆ ಅಂತ. ಫುಲ್ ಕತ್ಲೆ ಕಟ್ಟಿದೆ. ಮೊಬೈಲ್ ವಿಡಿಯೋದಲ್ಲಿ ಗೊತ್ತಾಗ್ತದೆ ಗೊತ್ತಿಲ್ಲ ನನಗೆ, ಬಟ್ ನಾವಿಲ್ಲಿ ಇರುವ ಜಾಗದಲ್ಲಂತೂ ಫುಲ್ಲು ಮುಗಿಲಾಕಿ ಬಿಟ್ಟಿದೆ ಅಲ್ಲದ. ಅಪ್ಪು ಹೌದು, ಅದು ಮೋಡ ಹೋಗ್ತದೆ ಆಯ್ತಾ ಇವಾಗ. ಆಗದಿಂದಲೇ ಇವತ್ತು ಬೆಳಿಗ್ಗೆಯಿಂದ ಮಳೆ ಬರಲಿಲ್ಲ, ಮೋಡ ಹಾಕುದು ಹೋಗುದು ಆ ಥರನೇ ಆಗ್ತಾ ಇತ್ತು. ಒಂದು ಮದ್ದು ಬಿಟ್ಟಾದರೆ ಸಾಕೀಗ ಚೆನ್ನಾಗಿ. ನೋಡಿ ನಮ್ಮದು ಬೋರ್ ಇಲ್ಲಿ ಫುಲ್ ಓವರ್ಫ್ಲೋ ಆಗ್ತಾ ಉಂಟು ನೋಡಿ. ಫುಲ್ ಓವರ್ಫ್ಲೋ ಆಗಿ ಹಾರ್ತಾ ಉಂಟು ಈ ಕಡೆ, ಮತ್ತು ಇಲ್ಲಿ ಕೆಳಗೆ ಬೀಳ್ತಾ ಉಂಟು ನೋಡಿ. ಕಣಿಯಲ್ಲಿ ಫುಲ್ ಅದೇ ಹೋಗ್ತಾ ಉಂಟು ಈಗ. ನಿನ್ನೆ ಮದ್ದು ಸ್ಪ್ರೇ ಮಾಡುವಾಗ ನಮ್ಮಲ್ಲಿ ಮಳೆಯೇ ಬರಲಿಲ್ಲ ಆಯಿತಾ, ಬಿಸಿಲಿತ್ತು. ಬೆಳಿಗ್ಗೆಯಿಂದಲೇ ಮೋಡ ಬಂದರೂ ಕೂಡ ಬಿಸಿಲೇ ಇದ್ದು, ಮದ್ದು ಬಿಟ್ಟಾಗಿದೆ, ಏನು ತೊಂದರೆ ಆಗಲಿಲ್ಲ, ಚೆನ್ನಾಗಿ ಹಿಡಿದಿದೆ. ಹಾಗೆ ಇವತ್ತು ಬೆಳಿಗ್ಗೆ ಬಿಸಿಲಲ್ಲ, ಮಳೆ ಬರ್ತಾ ಇದೆ ಸ್ವಲ್ಪ. ಈಗ ಉಂಟು, ಇವತ್ತು ಮಳೆ ದೊಡ್ಡ ಮಳೆ ಇರುವ ಹಾಗೆ ಕಾಣುವುದಿಲ್ಲ. ಹಾಗೆ ಒಟ್ಟು 4 ಜನ ಸ್ಪ್ರೇ ಮಾಡಿದ್ದಾರೆ ಮದ್ದು, ಅದು ದೋಟಿಯಲ್ಲಿ ಬಿಟ್ಟದ್ದು. ಹಾಗೆ ಮಧ್ಯಾಹ್ನ 1:15 ಆಗಬೇಕಾದ್ರೆ ಅವರಿಗೆ ಮದ್ದು ಬಿಟ್ಟು 1:45 ಹೋಗಿ ಆಗಿದೆ. ಅಂದರೆ ಇಲ್ಲೇ ಡ್ರಮ್ ಇಟ್ಟದಲ್ಲ, ಅವರಿಗೆ ಹೊತ್ತು ತರುವ ಕೆಲಸ ಎಲ್ಲ ತುಂಬ ಇರಲಿಲ್ಲ, ಪೈಪ್ ಮಾತ್ರ ತರಲಿಕ್ಕೆ ಇದ್ದದ್ದು. ಮೆಷಿನಲ್ಲಿ ಅಲ್ಲಿಂದಲೇ ಅವರ ಗಾಡಿಗಿಟ್ಟು 1:45 ಹೋಗಿದ್ದಾರೆ ಅವರು. ಹೋಗಿಯೇ ಊಟ ಅಂತೆ ಅವರಿಗೆ, ಹಾಗೆ ಹೋಗಿದ್ದಾರೆ. ಹಾಗೆ ಮದ್ದು ಬಿಡುವ ದೊಡ್ಡ ಕೆಲಸ ಮುಗಿಯಿತು. ಈ ಸಲ ಅಷ್ಟು ಮಳೆ ಮೊನ್ನೆ ಬಂದರೂ ಕೂಡ ಮದ್ದು ಬಿಡುವುದರಿಂದ ನಮಗೆ ತೊಂದರೆ ಕೊಡಲಿಲ್ಲ. ಆ ಹುಡಿ ಸುಣ್ಣಕ್ಕೆ ಉಂಟಲ್ವಾ, ಕಲರ್ ಕಡಿಮೆ. ಮದ್ದು ಬಿಟ್ಟು ನಾವು 2.5 ಹಾಕ್ತಾ ಇದ್ದದ್ದು, ಈ ಸಲ ನಾವು 2.5 ಅದನ್ನು ಸುಣ್ಣ 3 kg ಹಾಕಿದ್ದೇವೆ ಲಾಸ್ಟಿಗೆ. ಫಸ್ಟ್ ಡ್ರಮ್ಮಿಗೆ ಹಾಗೆ ಹಾಕಿದ್ದು. ಅಂದರೆ ನಾನು ಕಲರ್ ಏನು ಕಾಣೋದಿಲ್ಲ, ಅವರು ಹೇಳಿದ್ರು ಅದರಲ್ಲಿ ಏನು ಕಲರ್ ಕಾಣೋದೇ ಇಲ್ಲ, ಗೊತ್ತೇ ಆಗೋದಿಲ್ಲ ಮದ್ದು ಸ್ಪ್ರೇ ಆಗಿದೆ ಇಲ್ವಾ ಅಂತ. ಹಾಗೆ ಈ ಸಲ 3 kg ಹಾಕಿದ್ದಾರೆ ಹುಡಿ ಸುಣ್ಣ, 2.5 kgಗೆ. ಅದಕ್ಕೆ ಅದು ನಾವು ಬೇಯಿಸಿ ಮಾಡಿದ್ರಲ್ಲಿ ಒಳ್ಳೆ ಕಲರ್ ಬರೋದಾಯ್ತಾ. ಹುಡಿ ಸುಣ್ಣದಲ್ಲಿ ಗೊತ್ತೇ ಆಗೋದಿಲ್ಲ ಮದ್ದು. ಬೇರೆ ಇಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ತುಂಬ ಕಾಣ್ತದೆ ಕಲರು. ಮುಂಚೆ ನಾವು ಸದೇ ಹಾಗೇ ಮಾಡ್ತಾ ಇದ್ದದ್ದು. ಅದು ಇಲ್ಲಿಂದ ಕುದಿಸಿ ತೋಟಕ್ಕೆ ಕೊಂಡೋಗ್ಲಿಕ್ಕೆ ದೂರ ಆಗ್ತದೆ ಅಂತ ನಾವು ಮತ್ತೆ ಹುಡಿ ಸುಣ್ಣ ತರಲಿಕ್ಕೆ ಶುರು ಮಾಡಿದ್ದು. ಹಾಗೆ ಈ ಸಲ ಹಾಗೆ ಹಾಕಿದ್ದೇವೆ. ಇಲ್ಲದಿದ್ದರೆ ಬಿಡುವವರಿಗೂ ಗೊತ್ತೇ ಆಗೋದಿಲ್ಲ, ಅಲ್ಲಿ ಬಿಟ್ಟಾಗಿದ ಒಳ್ದಿದ ಹಾಗೆ ಬಿಡುವಾಗಲೂ ಗೊತ್ತಾಗೋದಿಲ್ಲ, ಅಷ್ಟು ನೀರಿನ ಕಲರೇ ಇರ್ತದೆ, ಅದು ಸ್ವಲ್ಪ ಸಹ ಗೊತ್ತಾಗೋದಿಲ್ಲ. ಹಾಗೆ ಇದೊಂದು ನಮ್ಮದು ಇನ್ನು ಸಸಿ ನೆಡುವ ಕೆಲಸ ಬಾಕಿ ಇದೆ ನೋಡಿ. ಇಷ್ಟು ತುಂಬ ಸಸಿ ತಂದಿಟ್ಟಿದ್ದೇವೆ. ಹಾಗೆ ಇದನ್ನೊಂದು ನೆಡುವ ಕೆಲಸ ಬಾಕಿ ಉಂಟು. ಅಜ್ಜಿ ಮನೆಯಿಂದ ತಂದದ್ದು ಇಷ್ಟು ಸಹ ಸುಮಾರು ಉಂಟು. ಇನ್ನು ಅಲ್ಲಿ ಹಿಂದೆ ಅಂಗಳದಲ್ಲಿ ನೆಡೋದು ಅಂತ ಪ್ಲ್ಯಾನ್ ನಮ್ಮದು. ಬಟ್ ಇದೊಂದು ಗಿಡ ಉಂಟಲ್ಲ, ಇದು ನನ್ನ ಫ್ರೆಂಡ್ ಇದು ಮನೆಗೆ ನಿನ್ನೆ ಹೋಗಿದ್ದೆ ಆಯಿತಾ, ಸಂಜೆ ಹೋದಾಗ ಅಲ್ಲಿಂದ ತಂದದ್ದು. ಇದೊಂದು ಚಿತ್ತುಪುಳಿಯಾಗ ಒಂದು ಹಣ್ಣು ಆಗ್ತದಂತೆ. ಎಕ್ಸಾಕ್ಟ್ ಆಗ್ತದೆ, ಚಿತ್ತುಪುಳಿ ಅಂದರೆ ಆರೆಂಜ್ ಅದ್ರಾಗೆ ಆಗ್ತದಂತೆ. ಬಟ್ ಎಕ್ಸಾಕ್ಟ್ ಅದಲ್ಲ, ಸ್ವಲ್ಪ ಬೇರೆ ಅಂತ ಹೇಳಿದೆ. ಬಟ್ ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಭಾರಿ ಒಳ್ಳೆ ಆಗ್ತದಂತೆ. ಹಾಗೆ ಅಲ್ಲಿಂದ ಒಂದು ಗೆಲ್ಲು ಮುರಿದು ತಂದು ಇಲ್ಲಿಗ ತೊಟ್ಟೆಯಲ್ಲಿ ಹಾಕಿದ್ದು. ಹಾಗೆ ತೊಟ್ಟೆಯಲ್ಲಿ ಹಾಕಿಟ್ಟೆ, ಇದು ಬದುಕ್ತದೆ ಅಂತ ಗೊತ್ತಿಲ್ಲ. ಹಾಗೆ ಹೀಗೆ ಹಾಕಿಟ್ಟಿದ್ದೇನೆ. ನೋಡಿದರೆ ಎಲೆ ಯಾವ ಥರ ಇದೆ ಅಂತ. ಎಕ್ಸಾಕ್ಟ್ ಆರೆಂಜ್ ಅಲ್ಲ ಅಂತ ಹೇಳಿದ. ನೋಡ್ಲಿಕ್ಕೆ ಅದೇ ಒಂಥರ ಸ್ವಲ್ಪ ಆರೆಂಜ್ ಆಗಿ ಇರ್ತದೆ, ಬಟ್ ಇದು ಆರೆಂಜ್ ಅಲ್ಲ ಅಂತ ಹೇಳಿದೆ. ಯಾವುದು ಅಂತ ನನಗೆ ಸೈಡ್ ಇಲ್ಲ ಇದು. ಹಾಗೆ ನನ್ನ ಫ್ರೆಂಡ್ ಅಲ್ಲಿಗೆ ಹೋಗಿದ್ದೆ, ಅಲ್ಲಿಂದ ತಂದದ್ದು. ಅಲ್ಲಿ ಅವರಲ್ಲಿ ತುಂಬ ಮದ್ದಿದ ಗಿಡ ಎಲ್ಲ ಉಂಟು. ನಾನು ಸುಮ್ಮನೆ ಈಗ ನೋಡ್ಲಿಕ್ಕೆ ಅಂತ ಹೋದದ್ದು. ಅಲ್ಲಿ ಹೋದಾಗ ಉಂಟಲ್ಲ, ತುಂಬ ಸಂದು ಬಳ್ಳಿ ಇತ್ತಾಯ್ತು ಅವರಲ್ಲಿ. ತುಂಬ ಅಂದರೆ ತುಂಬ ಇತ್ತು. ಅದನ್ನೆಲ್ಲ ತುಂಬ ಬಲ್ಲೆಯಾಗಿ ಬೆಳೆದಿದೆ ಅಂತ ಕಡ್ದು ತೆಗ್ದಾಚೆ ಹಾಕಿದ್ರು. ಹಾಗೆ ನಾನು ಬರುವಾಗ ಒಂದಿದ್ದನ್ನು ಇಷ್ಟು ತಗೊಂಡು ಬಂದೆ. ಇದರಲ್ಲಿ ಈ ಥರ ನೋಡಿ ಕಾಯಿ ಹಣ್ಣು ಕಾಣ್ತದೆ ನೋಡಿ, ಸಂದು ಬಳ್ಳಿಯ ಕಾಯಿ ಮತ್ತು ಹಣ್ಣು ಈ ಥರ ಇಲ್ಲಿ ಕಾಣ್ತದೆ ನೋಡಿ. ಹಾಗೆ ಇದನ್ನು ತಂದು ಈಗ ಇಲ್ಲಿ ಇಟ್ಟದ್ದು. ಅದನ್ನು ಕಡೆ ಸ್ವಲ್ಪ ಎಲ್ಲಿಯಾದರೂ ಹಾಕಿಡಬೇಕು. ಅದೆಲ್ಲ ಪ್ರತಿ ಗಂಟಲ್ಲಿ ಬೆಳಿಲಿಕ್ಕೆ ಶುರು ಆಗ್ತದೆ. ಹಾಗೆ ಸಮಸ್ಯೆ ಏನಿಲ್ಲ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇವೆ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.